ಹಾಸನದಲ್ಲಿ ನಮ್ಮ JDS ಪಕ್ಷದ ಸಮಾವೇಶ ಇದೆ. ಸಮಾವೇಶದಲ್ಲಿ ನಮ್ಮ ಕೆಲಸಗಳು, ನಮ್ಮ ಜವಾಬ್ದಾರಿಗಳು ಮತ್ತು ಅಲ್ಲಿಯ ಒಂದು ಸಮಾವೇಶದ ಬಗ್ಗೆ ಮಾತುಕತೆಯನ್ನು ಸನ್ಮಾನ್ಯ HD ದೇವೇಗೌಡರು ಸಾಹೇಬರು ನಮ್ಮ ಜೊತೆ ಅದ್ರ ಬಗ್ಗೆ ಮಾತಾಡಿದರು. ಆ ಸಂದರ್ಭದಲ್ಲಿ ಹಾಗೆಯೇ ಬೆಂಗಳೂರಿನ BBMP ಚುನಾವಣೆ ಮತ್ತು ಈಗ ಬರ್ತಕ್ಕಂಥ ಏನು ನಮ್ಮ ಸ್ಥಳೀಯ ಚುನಾವಣೆಗಳಿವೆ, ಗ್ರಾಮ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಈ ಚುನಾವಣೆ ಬಗ್ಗೆ ಯಾವ್ಯಾವ ರೀತಿಯಲ್ಲಿ ನಾವು ಕಾರ್ಯಕ್ರಮಗಳನ್ನ ಹಾಕೋಬೇಕು, ಆ ಚುನಾವಣೆ ಯಾವ ರೀತಿಯಲ್ಲಿ ನಾವು ಎದುರಿಸ್ಬೇಕಂತಕ್ಕಂಥದ್ರ ಬಗ್ಗೆ ಮಾನ್ಯ ದೇವೇಗೌಡರು ಸಾಹೇಬರು ಮಾತಾಡಿದರು. ಅದೇ ಸಂದರ್ಭದಲ್ಲಿ ಇದ್ರ ಬಗ್ಗೆ ಬಂದಾಗ, ಯಾವುದು MLAಗಳ ವಿಚಾರ ಬಂದಾಗ ಆಗಿನ GT ದೇವೇಗೌಡರ ಬಗ್ಗೆ ಕೂಡ ಮಾತು ಬಂದಂಥ ಸಂದರ್ಭದಲ್ಲಿ ಅವರು 2023 ಮತ್ತು 2013, 2018 ಈ ಎಲ್ಲ ಚುನಾವಣೆಗಳು ಕೂಡ ಸ್ಪರ್ಧಿಸ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ JDS ಪಕ್ಷದ ಚಿಹ್ನೆ ಮೇಲೆ, ಹಾಗೆಯೇ ನಮ್ಮ HD ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಣ್ಣವರು ಅವರ ಒಂದು ಹೆಸರಿನ ಮೇಲೆ ನಮ್ಮ JDS ಪಕ್ಷದ ಒಂದು ಸಿಂಬಲ್ನಲ್ಲಿ ನಮ್ಮ ಕಾರ್ಯಕರ್ತರ ಸಹಕಾರ ತಗೊಂಡು ಗೆದ್ದರು. ಗೆದ್ದಾದ ನಂತರ ಅವರು ಪಕ್ಷದಿಂದ ಸ್ವಲ್ಪ ಅಂತರವನ್ನು ಕಾಯ್ದಿಟ್ಕೊಂಡು ಕೆಲವು ಫಂಕ್ಷನ್ಗಳಲ್ಲಿ, ಸಭೆ ಸಮಾರಂಭಗಳಲ್ಲಿ ಅವರು ವಿರೋಧ ಪಕ್ಷದವ್ರನ್ನ ಓಲೈಸ್ಕೊಂಡು ಮಾತಾಡ್ತಕ್ಕಂಥದ್ದು, ನಮ್ಮ ಪಕ್ಷಕ್ಕೆ, ನಮ್ಮ ಪಕ್ಷದ ವರಿಷ್ಠರ ಬಗ್ಗೆ ಮಾತಾಡೋ ಸಂದರ್ಭದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಆಗತಕ್ಕಂಥ ನೋವುಗಳ ಬಗ್ಗೆ ನಾವು ಚರ್ಚೆ ಮಾಡಿದಾಗ ಅವರು ಅಂತರವನ್ನು ಕಾಪಾಡಿಕೊಂಡಿದ್ದಾರೆ. ಅವ್ರನ್ನ ಪುನಃ ನಾವು ಕರೀತಕ್ಕಂಥ ಒಂದು ಸನ್ನಿವೇಶ ಇವಾಗಿಲ್ಲ. ಅದರಿಂದಾಗಿ ಬರ್ತಕ್ಕಂಥ ಚುನಾವಣೆಯಲ್ಲಿ ಸಾರಾ ಮಹೇಶ್ ಅಣ್ಣವ್ರನ್ನ ಅವರ ಒಂದು ಲೀಡರ್ಶಿಪ್ಪಲ್ಲಿ ಈ ಒಂದು ಬರ್ತಕ್ಕಂಥ ಚುನಾವಣೆಗಳನ್ನ ಎದುರಿಸಬೇಕು ಅಂತಕ್ಕಂಥ ಮಾತನ್ನು ಕೂಡ ಆಡಿದರು. ಹಾಗೆಯೇ ಈಗ HD ಕೋಟೆ ನಮ್ಮ ಚಿಕ್ಕಣ್ಣವರು, ಅವರು ಕೂಡ ನಮ್ಮ ಪಕ್ಷದಲ್ಲಿ ಕಳೆದ ಸರಿನಲ್ಲಿ ಅವರ ಮಗ ಸ್ಪರ್ಧೆ ಮಾಡಿದರು, ಪ್ರಕಾಶ್ ಸ್ಪರ್ಧೆ ಮಾಡಿದರು. ಅವರು ಕೆಲವು ಅಂತರದಿಂದ ಸೋತರು. ಅದಕ್ಕೆ ಈಗ ಜಾಗದಲ್ಲಿ ಕೃಷ್ಣನಾಯಕವ್ರನ್ನ ಮುಂದಿನ ಚುನಾವಣೆಗೆ ಅಭ್ಯರ್ಥಿಯಾಗಿ ಮಾಡಬೇಕು. ಹಾಗೆಯೇ ಚಿಕ್ಕಣ್ಣವ್ರ ಮಗನಿಗೆ ಬರತಕ್ಕಂಥ ಚುನಾವಣೆಯಲ್ಲಿ, ಅಂದರೆ ಜಿಲ್ಲಾ ಪಂಚಾಯತಿ ಇರ್ಬೋದು ಮತ್ತೊಂದರಲ್ಲಿ ಅವ್ರಿಗೆ ಅವಕಾಶ ಮಾಡಿಕೊಟ್ಟು ಅವ್ರನ್ನು ಕೂಡ ನಾವು ಪಕ್ಷದಲ್ಲಿ ಉಳಿಸ್ಕೋಬೇಕು, ಅವ್ರನ್ನೂ ಜೊತೆಗಿಟ್ಕೊಂಡು ಕೆಲಸ ಮಾಡಿರ್ತಕ್ಕಂಥ ಮಾತನ್ನು ಇವರಿಗೆ, ಯಾರಿಗೆ, ನಮ್ಮ HD ಕೋಟೆಗೆ ಹೇಳಿದ್ನಲ್ಲಪ್ಪ, ನಮ್ಮ ಕೃಷ್ಣನಾಯಕ್ ಅವ್ರಿಗೆ ಹೇಳಿದರು. ಮತ್ತು ಇನ್ನು ಕೆಲವಾರು ವಿಚಾರಗಳ ಬಗ್ಗೆ ಎಲ್ಲ ಮಾತುಕತೆ ನಡೆದಿದೆ. ಹಾಗೆಯೇ ಚಾಮರಾಜ, ನರಸಿಂಹರಾಜ, ಕೃಷ್ಣರಾಜ, ಈ ಎಲ್ಲ ಒಂದು ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ಹಾಕ್ಕೊಂಡ್ರೆ ಯಾವ ರೀತಿಯಾಗಿ ನಮಗೆ ಅನುಕೂಲವಾಗುತ್ತೆ, ಯಾವ ರೀತಿಯಾಗಿ ಅನಾನುಕೂಲ